ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ ಚಾಪ್ಟರಲ್ಲಿ ನೀವೆಲ್ಲ ಅಕೌಂಟಿಂಗ್ ಅಂದ್ರೇನು, ಅಕೌಂಟಿಂಗ್ ಆಬ್ಜೆಕ್ಟಿವ್ಸ್ ಯಾವುದ್ಯಾವುದು ಮತ್ತು ಅಕೌಂಟೆನ್ಸಿಯಲ್ಲಿ ಉಪಯೋಗಿಸುವಂತಹ ಪದಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಈಗ ಸೆಕೆಂಡ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೆಕೆಂಡ್ ಚಾಪ್ಟರು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ. ಏನಿದು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತಂದರೆ ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಿದೆ. ಅಕೌಂಟಿಂಗ್ ಅಂತಂದರೆ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್ ಅಂತ. ಅಂದರೆ ಒಬ್ಬ ಅಕೌಂಟೆಂಟು ಅಥವಾ ಅಕೌಂಟ್ಸ್ ಮ್ಯಾನೇಜರು ತಾನು ಯಾವ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಬುಕ್ಸ್ ಆಫ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತಾನೋ, ಆ ರೆಕಾರ್ಡ್ ಮಾಡಬೇಕಾದಾಗ ಅವನು ಮನಸ್ಸಿಗೆ ಬಂದ ಹಾಗೆ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ನಾವು. ಸೊ ಇಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ಗಳನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರಿಬೇಕಾದಾಗ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ, ಕೆಲವೊಂದು ಪ್ರಿನ್ಸಿಪಲ್ಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ, ಕೆಲವು ಕಾನ್ಸೆಪ್ಟ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಈ ಥರ ನಾವು ಯಾರೇ ಆಗಲಿ ಅಕೌಂಟ್ಸಿಗೆ ಸಂಬಂಧಪಟ್ಟ ಹಾಗೆ ಟ್ರಾನ್ಸಾಕ್ಷನ್ಸ್ಗಳನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡಬೇಕಾದಾಗ ವಿ ಶುಡ್ ಸ್ಟ್ರಿಕ್ಟ್ಲಿ ಫಾಲೋ ಸರ್ಟೆನ್ generally accepted accounting principles. Accounting rules should be strictly followed to find out the correct profit or loss. ಅಂದರೆ ಒಬ್ಬ ಅಕೌಂಟೆಂಟ್ ಆಗಿ ಅಥವಾ ಒಬ್ಬ ಅಕೌಂಟ್ಸ್ ಮ್ಯಾನೇಜರ್ ಆಗಿ ನೀವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಬೇಕಾದಾಗ ಸರ್ವಸಮ್ಮತವಾಗಿ ಒಪ್ಪಿಗೆಯಾಗಿರುವಂಥ ಜನರಲಿ ಅಕ್ಸೆಪ್ಟೆಡ್ ಅಂತಂದರೆ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಸರ್ವಸಮ್ಮತವಾಗಿ ಒಪ್ಪಿಕೊಂಡಿರುವಂತಹ ಕೆಲವು ರೂಲ್ಸ್ಗಳಿದ್ದಾವೆ. ಯಾವುದೋ ಅಕೌಂಟ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ರೂಲ್ಸ್ಗಳನ್ನು ಡೆವಲಪ್ ಮಾಡಿದ್ದಾರೆ, ಕೆಲವು ಕಾನ್ಸೆಪ್ಟ್ಗಳನ್ನು ಡೆವಲಪ್ ಮಾಡಿದ್ದಾರೆ. ಅದೇ ಥರ ಕೆಲವು ಪ್ರಿನ್ಸಿಪಲ್ಗಳನ್ನು ಅಕೌಂಟಿಂಗ್ ಎಕ್ಸ್ಪರ್ಟ್ ಏನು ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ಅವರು ಡೆವಲಪ್ ಮಾಡಿರುವಂತಹ ರೂಲ್ಸು ಪ್ರಿನ್ಸಿಪಲ್ಗಳಿಗೆ ಅನುಗುಣವಾಗಿಯೇ ನಾವೇನು ಮಾಡಬೇಕಾಗತ್ತೆ, ಟ್ರಾನ್ಸಾಕ್ಷನ್ಸ್ಗಳನ್ನು ಬುಕ್ಸ್ ಆಫ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಿದಾಗ ಮಾತ್ರ ಕರೆಕ್ಟಾಗಿ ನಾವು ಪ್ರಾಫಿಟ್ ಅಥವಾ ಲಾಸನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಯಾರೇ ಆಗಲಿ ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ, ನಮ್ಗೆ ಇಷ್ಟ ಬಂದಾಗೆ ನಾವು ಮಾಡ್ಬೋದಲ್ವ, ನಮ್ಮದೇ ಬಿಸ್ನೆಸ್ಸು, ನಮ್ಮದೇ ಬುಕ್ಸ್ ಆಫ್ ಅಕೌಂಟ್ಸು, ನಾನು ಏನಾದರೂ ಬರ್ಕೋಬಹುದಲ್ಲ ಅಂತ ನೀವು ಕೇಳ್ಬೋದು. ನೋಡಿ, ಈಗ ನೀವು ಮೈಸೂರಿಗೆ ಹೋಗಿರ್ತೀರ ಅಂತ ಇಟ್ಕೊಳ್ಳಿ. ಮೈಸೂರಿಗೆ ಹೋದಾಗ ನಿಮ್ಮದೇ ವೆಹಿಕಲ್ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು. ನಾನು ಹೆಂಗಾರು ಓಡಿಸ್ತೀನಿ ಅಂತ ನೀನು ಓಡಿಸ್ಬೋದು. ಆದರೆ ಆ ಥರ ಯಾವುದೇ ಟ್ರಾಫಿಕ್ ರೂಲ್ಸನ್ನು ನೀನು ಫಾಲೋ ಮಾಡದೆ ಹೇಗೆ ಬೇಕೋ ಹಾಗೆ ರೋಡಲ್ಲಿ ಓಡಿಸ್ದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚು, ಹೌದಲ್ವಾ? ಆಕ್ಸಿಡೆಂಟಿಂದ ಏನಾಗುತ್ತೆ, ಅನಾಹುತಗಳು ಆಗುತ್ತೆ. ಅದಕ್ಕೋಸ್ಕರ ಜನರ ಸುರಕ್ಷತೆಗೋಸ್ಕರ ಏನು ಮಾಡಿದ್ದಾರೆ, ಅವರು ಟ್ರಾಫಿಕ್ ರೂಲ್ಸ್ ಅಂತ ಮಾಡಿದ್ದಾರೆ, ಹೌದಾ? ಅದೇ ಥರ ನಮ್ಮ ಅಕೌಂಟಿಂಗಲ್ಲೂ ಕೂಡ ಅಕೌಂಟಿಂಗ್ ಎಕ್ಸ್ಪರ್ಟ್ಸು, ಕೆಲವು ಅಕೌಂಟಿಂಗ್ ಅಸೋಸಿಯೇಷನ್ಸ್ ಅವರು ಎಲ್ಲರಿಗೂ ಕೂಡ ಅವರು ಯಾವುದೇ ದೇಶದವರಾಗಿರ್ಬೋದು ಅಥವಾ ಯಾವುದೇ ದೊಡ್ಡ ಆರ್ಗನೈಜೇಷನ್ ಇರ್ಬೋದು, ಚಿಕ್ಕ ಆರ್ಗನೈಜೇಷನ್ ಇರ್ಬೋದು, ಎಲ್ಲರಿಗೂ ಕೂಡ ಒಪ್ಪಿಗೆಯಾಗುವಂತಹ ಕೆಲವು ಸರ್ವಸಮ್ಮತವಾದಂತಹ ರೂಲ್ಸನ್ನು, ಪ್ರಿನ್ಸಿಪಲ್ಸನ್ನು, ಕಾನ್ಸೆಪ್ಟ್ಸನ್ನು ಏನು ಮಾಡಿದ್ದಾರೆ, ಎಕ್ಸ್ಪರ್ಟು ಡೆವಲಪ್ ಮಾಡಿದ್ದಾರೆ. ಅದನ್ನು ನಾವು ಅಳವಡಿಸ್ಕೊಂಡೇ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಯೂನಿಫಾರ್ಮಿಟಿ ಬರುತ್ತೆ. ಏನು ಬರುತ್ತೆ, ಎಲ್ಲ ಕಡೆ ನೀವು ಎಲ್ಲೇ ಅಕೌಂಟೆಂಟಾಗಿ ವರ್ಕ್ ಮಾಡಿ, ಅಂದರೆ ಕೇರಳದಲ್ಲಾರು ಅಕೌಂಟೆಂಟಾಗಿ ವರ್ಕ್ ಮಾಡಿ, ಬೆಂಗಳೂರಲ್ಲಾರು ಮಾಡಿ, ತುಮಕೂರಲ್ಲಾರು ಮಾಡಿ, ಪಂಜಾಬಲ್ಲಾರು ಮಾಡಿ, ಡೆಲ್ಲಿಲಾರು ಮಾಡಿ, ಇಲ್ಲ ನಾನು ಹೊರ ದೇಶದಲ್ಲಿ ನಾನು ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ನಾನು ಅಕೌಂಟೆಂಟಾಗಿ ವರ್ಕ್ ಮಾಡ್ತೀನಿ, ದುಬೈಯಲ್ಲಿ, ಸಿಂಗಾಪುರಲ್ಲಿ ಅಥವಾ ಆಸ್ಟ್ರೇಲಿಯಾದಲ್ಲಿ, ಲಂಡನ್ನಲ್ಲಿ ಅಂತಂದರೆ ಅಲ್ಲೂ ಅಷ್ಟೇ. ಸೊ ಹಾಗಾಗಿ ನಾವು ಏನು ರೂಲ್ಸು ಪ್ರಿನ್ಸಿಪಲ್ಸನ್ನು ನಾವು ಫಾಲೋ ಮಾಡ್ತೀವೋ ಅಕೌಂಟಿಂಗಲ್ಲಿ, ಆ ಎಲ್ಲವೂ ಕೂಡ ಎಲ್ಲ ದೇಶದವರು ಕೂಡ ಒಂದೇ ರೀತಿಯಲ್ಲಿ ಫಾಲೋ ಮಾಡಿದಾಗ ಅಲ್ಲಿ ಯೂನಿಫಾರ್ಮಿಟಿ ಇರುತ್ತೆ ಅಂತ ಏನು ಮಾಡಿದ್ದಾರೆ, ಕೆಲವೊಂದು ಸರ್ವಸಮ್ಮತವಾದ ಜನರಲಿ ಅಕ್ಸೆಪ್ಟೆಡ್ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಅದನ್ನು ಒಪ್ಕೊಂಡಿದ್ದಾರೆ, ಇದು ಸರಿ ಅಂತ. ಅದರ ಆಧಾರದ ಮೇಲೆ ಕೆಲವು ರೂಲ್ಸು ಮತ್ತು ಪ್ರಿನ್ಸಿಪಲ್ಸನ್ನು, ಕಾನ್ಸೆಪ್ಟ್ಸನ್ನು ಡೆವಲಪ್ ಮಾಡಿದ್ದಾರೆ. ಅವುಗಳನ್ನು ನಾವು ಈ ಚಾಪ್ಟರಲ್ಲಿ ಕಲಿತಾ ಹೋಗ್ತೀವಿ. ಅದನ್ನೇ ನಾವು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ ಹೇಳುವಂಥದ್ದು. ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ, ಉಳಿದಂಥದ್ದನ್ನು ನೀವು ಕಾಲೇಜಿಗೆ ಬಂದಾಗ ಅದನ್ನು ನಾನು ತಿಳಿಸ್ಕೊಡ್ಲಿಕ್ಕೆ
ಪ್ರಯತ್ನವನ್ನು ಪಡ್ತೀನಿ. ನಿಮಗೆ 1 ಮಾರ್ಕ್ಸ್ಗೆ ಗ್ಯಾಪ್ ಅಂತ ಕೊಟ್ಬಿಟ್ಟು ಅದನ್ನು ವಿಸ್ತರಿಸಿ ಅಂತ ಕೇಳ್ಬೋದು. GAAP ಗ್ಯಾಪನ್ನು ವಿಸ್ತರಿಸಿ, ಎಕ್ಸ್ಪ್ಯಾಂಡ್ ಅಂತ ಕೇಳ್ಬೋದು. ಆಗ ನೀವು ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದೆ. ಸೊ ಈಗ ತಾನೇ ನಾನು ಹೇಳಿದೆ, ನಾವು ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಬೇಕಾದಾಗ ಎಲ್ಲರೂ ಒಪ್ಕೊಂಡಿರುವಂತಹ ಜನರಲಿ ಅಕ್ಸೆಪ್ಟೆಡ್ ಆಗಿರುವಂತಹ ರೂಲ್ಸು ಮತ್ತು ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಿನೇ ನಾವು ಜರ್ನಲ್ ಬುಕ್ಕನ್ನು ಬರಿಬೇಕಾಗತ್ತೆ ಅಂತ. ಅದನ್ನು ನಾವು ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ. ನೆಕ್ಸ್ಟ್ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸನ್ನು ಹೇಳ್ತಾ ಹೋದರೆ 10 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಇದೆ, ಇನ್ನೂ 4 ಕನ್ವೆನ್ಷನ್ಸ್ ಇದೆ. ಇಲ್ಲಿ ನಾನು ಮುಖ್ಯವಾದದ್ದನ್ನು ಮಾತ್ರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಇದನ್ನು ನೀವು ಫಸ್ಟು ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಫಸ್ಟ್ ಚಾಪ್ಟ್ರಲ್ಲಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದರೆ ಏನು ಅಂತ ಅದನ್ನು ನೀವು ನೋಡಿದ್ರೆ ನಿಮ್ಗೆ ಅಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ಸಿಂಪಲಾಗಿ ಹೇಳ್ತೀನಿ, ಏನು ಹೇಳುತ್ತೆ ಈ ಒಂದು ಕಾನ್ಸೆಪ್ಟ್ ಅಂತಂದರೆ, ಫಸ್ಟ್ ನಾನು ಕಾನ್ಸೆಪ್ಟ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಕಾನ್ಸೆಪ್ಟ್ ಅಂತಂದರೆ ಸಮ್ ಅಸಂಪ್ಷನ್ಸ್ ಆ್ಯಂಡ್ ಐಡಿಯಾಸ್ ವಿಚ್ ಈಸ್ ಫಂಡಮೆಂಟಲಿ ಟು ಪ್ರಾಕ್ಟೀಸ್ ಅಕೌಂಟಿಂಗ್ ಪ್ರೊಸೀಜರ್ ಅಂತ ನಾವು ಹೇಳ್ತೀವಿ. ಅಂದರೆ ನಾನು ಫಸ್ಟೇ ಹೇಳಿದೆ, ನಾವು ಅಕೌಂಟಿಂಗನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಅಸಂಪ್ಷನ್ ಮಾಡ್ಕೋಬೇಕು, ಊಹಿಸ್ಕೋಬೇಕು. ಹಾಗೆ ಇಲ್ಲೂ ಕೂಡ ಕೆಲವೊಂದು ಊಹೆಗಳನ್ನು ಮಾಡ್ಕೊಂಡು ಏನು ಮಾಡಿದ್ದಾರೆ ಅವರು, ಕೆಲವು ಕಾನ್ಸೆಪ್ಟ್ಗಳನ್ನೇ ಡೆವಲಪ್ ಮಾಡಿದ್ದಾರೆ. ಯಾರೋ ಅಕೌಂಟಿಂಗ್ ಎಕ್ಸ್ಪರ್ಟ್ಸು ಮತ್ತು ಅಕೌಂಟಿಂಗ್ ಅಸೋಸಿಯೇಷನ್ಸ್ ಅವರು. ಸೊ ಹಾಗಾಗಿ ಈ ಒಂದು ಊಹೆಗಳನ್ನು, ಐಡಿಯಾಸ್ಗಳನ್ನು ನಾವೇನಂತ ಕರಿತೀವಿ, ಅಕೌಂಟಿಂಗ್ ಕಾನ್ಸೆಪ್ಟ್ ಅಂತ. ಇಟ್ ಈಸ್ ನಥಿಂಗ್ ಬಟ್ ಅಸಂಪ್ಷನ್ಸ್ ಅಂತ ಅಷ್ಟೇ. ಸೊ ಇಲ್ಲಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟಲ್ಲಿ ನಾವು ಅಸ್ಯೂಮ್ ಮಾಡ್ಕೋತೀವಿ. ಏನಂತ ಅಸ್ಯೂಮ್ ಮಾಡ್ಕೋತೀವಿ, ಬಿಸ್ನೆಸ್ ಇಸ್ ಡಿಫ್ರೆಂಟ್ ಫ್ರಮ್ ದ ಓನರ್ ಇಸ್ ಡಿಫ್ರೆಂಟ್ ಫ್ರಮ್ ದ ಬಿಸ್ನೆಸ್ ಅಂತಂದರೆ ಓನರೇ ಬೇರೆ, ಅವನ ಮಾಡುವಂಥ ಬಿಸ್ನೆಸ್ ಎರಡು ಬೇರೆ ಅಂತ ನಾವೇನು ಮಾಡ್ತೀವಿ, ಅದನ್ನು ಅಸಂಪ್ಷನ್ ಮಾಡಿಕೊಂಡೇ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಬೇಕು. ಇದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಇನ್ನು ಎರಡನೇದು ಬನ್ನಿ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಗೋಯಿಂಗ್ ಅಂತಂತಂದರೆ ಹೋಗ್ತಾ ಇರೋದು ಅಂತ. ಇಲ್ಲೂ ಅಷ್ಟೇ ನಾವು ಬಿಸ್ನೆಸ್ ಮೆನ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಆರ್ಗನೈಜೇಷನ್ಸ್ ಅವರು ಯಾವ ಥರ ಅಸ್ಯೂಮ್ ಮಾಡ್ಕೋತಾರೆ ಅಂತಂದರೆ, ವಿ ಆರ್ ಗೋಯಿಂಗ್ ಟು ರನ್ ಅವರ್ ಬಿಸ್ನೆಸ್ ಫಾರ್ ಎವರ್ ಅಂತ. ಫಾರ್ ಎವರ್ ಅಲ್ಲ, ಫಾರ್ ಇಂಡೆಫಿನೈಟ್ ಪೀರಿಯಡ್ ಅಂತಂದರೆ ನಾವು ನಮ್ಮ ಬಿಸ್ನೆಸ್ಸನ್ನು ತುಂಬ ದೀರ್ಘಕಾಲದವರೆಗೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಅಸ್ಯೂಮ್ ಮಾಡ್ಕೋತಾರೆ. ಯಾರೇ ಆಗಲಿ, ದೆರ್ ಇಸ್ ನೋ ಇಂಟೆನ್ಷನ್ ಟು ಕ್ಲೋಸ್ ದ ಬಿಸ್ನೆಸ್ ಆಫ್ಟರ್ 1 year or 2 year. ದೆರ್ ಇಸ್ ನೋ ಇಂಟೆನ್ಷನ್ ಟು ಕ್ಲೋಸ್ ದ ಬಿಸ್ನೆಸ್ ಅಂತಂದರೆ ಯಾರಿಗೇ ಆಗಲಿ ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇರೋದಿಲ್ಲ. ಸೊ ಹಾಗಾಗಿ ಆಲ್ ಬಿಸ್ನೆಸ್ ಮೆನ್, ಆಲ್ ಬಿಸ್ನೆಸ್ ಆರ್ಗನೈಜೇಷನ್ಸ್ ಅಸ್ಯೂಮ್ ದಟ್ ಅವರ್ ಬಿಸ್ನೆಸ್ ಈಸ್ ಗೋಯಿಂಗ್ ಆನ್ ಫಾರ್ ಎವರ್ ಆರ್ ಫಾರ್ ಇಂಡೆಫಿನೈಟ್ ಪೀರಿಯಡ್. ಅಂದರೆ ದೀರ್ಘಕಾಲದವರೆಗೆ 100 ವರ್ಷಗಳು 200 ವರ್ಷಗಳು ನಾವು ಬಿಸ್ನೆಸ್ಸನ್ನು ಮಾಡ್ತಾನೆ ಇರ್ತೀವಿ ಅನ್ನೋ ಒಂದು ಅಸಂಪ್ಷನ್ಸ್ ಮೇಲೆ ಅವರು ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಇದೆಲ್ಲ ನಿಮಗೆ ನೆಕ್ಸ್ಟು ಇದು ಬರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೇನು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೇನು ಅಂತ. ಈ ಕಾನ್ಸೆಪ್ಟ್ ಮೇಲೆ ಅವುಗಳನ್ನು ನಾವು ಡೆವಲಪ್ ಮಾಡಿರೋದು. ಸೊ ನೆಕ್ಸ್ಟು ಡ್ಯುಯಲ್ ಆಸ್ಪೆಕ್ಟ್ ಅಂತಲೇ ಹೇಳ್ಬೋದು, ಅಥವಾ ಮೂರನೇದು ಅಕೌಂಟಿಂಗ್ ಈಕ್ವೇಷನ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಡ್ಯುಯಲ್ ಅಂತಂದರೆ 2 ಅಂತ, ಡ್ಯುಯಲ್ ಅಂತಂದರೆ 2, ಅಥವಾ ಅದನ್ನು ಇನ್ನೊಂದು ಹೆಸರಲ್ಲಿ ಅಕೌಂಟಿಂಗ್ ಈಕ್ವೇಷನ್ ಕಾನ್ಸೆಪ್ಟ್ ಅಂತಲೂ ಕೂಡ ಹೇಳ್ಬಹುದು. ಏನಿದು ಡ್ಯುಯಲ್ ಆಸ್ಪೆಕ್ಟ್ ಅಂತಂದರೆ, ನಾವು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸನ್ನು ಮಾಡಿದಾಗ ಅಲ್ಲಿ 2 ಆಸ್ಪೆಕ್ಟ್ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಆ್ಯಸ್ 2 ಆಸ್ಪೆಕ್ಟ್. ಒನ್ ಈಸ್ ಡೆಬಿಟ್, ಅನದರ್ ಒನ್ ಈಸ್ ಕ್ರೆಡಿಟ್ ಅಂತ. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲೂ ಕೂಡ 2 ಆಸ್ಪೆಕ್ಟ್ ಇರುತ್ತೆ, 2 ಆಸ್ಪೆಕ್ಟ್. ನೀವು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಟ್ರಾನ್ಸಾಕ್ಷನ್ಸನ್ನು ಮಾಡಿದಾಗ 2 ಆಸ್ಪೆಕ್ಟ್. ಯಾವುದು? ಒಂದು ಡೆಬಿಟ್ ಆಸ್ಪೆಕ್ಟ್, ಇನ್ನೊಂದು ಕ್ರೆಡಿಟ್ ಆಸ್ಪೆಕ್ಟ್ ಅಂತ. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಆ್ಯಸ್ 2 ಆಸ್ಪೆಕ್ಟ್. ಒನ್ ಈಸ್ ಡೆಬಿಟ್, ಅನದರ್ ಒನ್ ಈಸ್ ಕ್ರೆಡಿಟ್ ಅಂತ. ಇದನ್ನು ನಾವು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ನೀವು ಈಗ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಪೇಯ್ಡ್, ಸ್ಯಾಲ್ರಿಯನ್ನು ಕೊಟ್ಟ ತಕ್ಷಣ ಅದರಲ್ಲಿ 2 ಅಕೌಂಟ್ಸ್ ಬರುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಸ್ಯಾಲ್ರಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳ್ತೀವಿ. ಅಥವಾ ಬ್ಯಾಂಕಲ್ಲಿ ನಾವು ಅಮೌಂಟನ್ನು ಡೆಪಾಸಿಟ್ ಮಾಡಿರ್ತೀವಿ 2 ಲಕ್ಷ ರೂಪಾಯಿನ, ಅಲ್ಲಿಂದ ನಮಗೆ ಒಂದು 5,000 ರೂಪಾಯಿ ಇಂಟ್ರೆಸ್ಟ್ ಬಂದಿರುತ್ತೆ ಅಂತ. ಇಂಟ್ರೆಸ್ಟ್ ರಿಸೀವ್ಡ್ ಆದಾಗ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಅಕೌಂಟ್ ಅಂತ ಹೇಳ್ತೀವಿ. ಅಂತಂದರೆ ಒಂದು ಡೆಬಿಟು ಮತ್ತು ಕ್ರೆಡಿಟು, ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಆ್ಯಸ್ 2 ಆಸ್ಪೆಕ್ಟ್. ಅದನ್ನು ನಾವು ಮರಿಬಾರ್ದು, ಗೊತ್ತಾಯ್ತಾ? ಸೊ ಹಾಗಾಗಿ ಇದನ್ನು ಡಬಲ್ ಎಂಟ್ರಿ ಸಿಸ್ಟಮ್ ಅಂತಲೂ ಕೂಡ
ಕರಿತೀವಿ. ಆಮೇಲೆ ಅದು ಬಂದಾಗ ನಾನು ಅದನ್ನು ಹೇಳ್ಕೊಡ್ತೀನಿ. ಡಬಲ್ ಎಂಟ್ರಿ ಸಿಸ್ಟಮ್ ಅಂತಂದರೆ ಡೆಬಿಟ್ ಆಸ್ಪೆಕ್ಟ್ ಮತ್ತು ಕ್ರೆಡಿಟ್ ಆಸ್ಪೆಕ್ಟನ್ನು ನಾವು ಏನು ಮಾಡ್ತೀವಿ, ಜರ್ನಲಲ್ಲಿ ಎಂಟ್ರಿ ಮಾಡ್ತೀವಿ. ಆದ್ದರಿಂದ ಈ ಕಾನ್ಸೆಪ್ಟ್ ಪ್ರಕಾರ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಆ್ಯಸ್ ಟು ಆಸ್ಪೆಕ್ಟ್, ಒನ್ ಈಸ್ ಡೆಬಿಟ್, ಅನದರ್ ಒನ್ ಈಸ್ ಕ್ರೆಡಿಟ್. ಇದನ್ನು ಸಿಂಪಲಾಗಿ ಡಿ ಆರ್ ಅಂತ ಕರಿತೀವಿ, ಇದನ್ನು ಸಿ ಆರ್ ಅಂತ ಹೇಳ್ತೀವಿ. ಇದು ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್. ಈ ಒಂದು ಡೆಬಿಟ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವೇನು ಮಾಡ್ಬೋದು, ಈಕ್ವೇಷನ್ ಮುಖಾಂತರ ಬೇಕಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು. ವಿ ಕ್ಯಾನ್ ಎಕ್ಸ್ಪ್ರೆಸ್ ಅವರ್ ಡೆಬಿಟ್ಸ್ ಆ್ಯಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಥ್ರೂ ಈಕ್ವೇಷನ್. ಈಕ್ವೇಷನ್ಸ್ ಅಂತಂದರೆ ಸಮೀಕರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಏನು ಅಂತಂತಂದರೆ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್. ಸೊ ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಅಸೆಟು. ನಾವು ಯಾವುದೇ ಆಗಲಿ ಬಿಸ್ನೆಸ್ಸನ್ನು ನಾವು ಮಾಡಿದಾಗ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಏನು ಅಸೆಟ್ಸ್ ಇದೆ ಮತ್ತು ಲಯಬಿಲಿಟೀಸ್ ಇದೆ ಅಂದ್ಬಿಟ್ಟು ಏನು ಮಾಡ್ತೀವಿ, ಒಂದು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದಾಗ ಲೆಫ್ಟ್ ಸೈಡು ನಾವು ಲಯಬಿಲಿಟೀಸ್ ಅಂತ ಬರ್ತೀವಿ, ರೈಟ್ ಸೈಡು ಅಸೆಟ್ಸ್. ಫಸ್ಟು ನಾವು ಬಿಸ್ನೆಸ್ಸಿಗೆ ಬೇಕಾಗುವಂಥ ಏನೇ ಅಸೆಟನ್ನು ನಾವು ಖರೀದಿ ಮಾಡಬೇಕು ಅಂತಂದರೆ ನಮಗೆ ಹಣ ಬೇಕು. ಸೊ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ, ಫಸ್ಟು ಹಣವನ್ನು ಏನು ಮಾಡ್ತಾನೆ, ಜನ್ರೇಟ್ ಮಾಡ್ತಾನೆ, ಹಣವನ್ನು ಕಲೆಕ್ಟ್ ಮಾಡ್ಕೊತಾನೆ. ಸೊ ಬಿಸ್ನೆಸ್ ಮ್ಯಾನ್ಗೆ ಹೇಗೆ ಹಣವನ್ನು ತರ್ತಾನೆ ಅಂತಂತಂದರೆ ಫಸ್ಟು ತನ್ನ ಹತ್ರ ಇರುವಂತಹ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡ್ತಾನೆ. ಬಿಸ್ನೆಸ್ಗೆ ಏನು ಇನ್ವೆಸ್ಟ್ ಮಾಡ್ತಾನೆ, ಕ್ಯಾಪಿಟಲ್. ಸೊ ಇದು ಲಯಬಿಲಿಟಿ. ಸೊ ಕ್ಯಾಪಿಟಲ್ ಸಾಲಿಲ್ಲ ಅಂತಂದಾಗ ಏನು ಮಾಡ್ತಾನೆ, ನಾನು ಬ್ಯಾಂಕಿಂದ ಲೋನ್ ತೊಗೊಂಬರ್ತಾನೆ. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಲೋನ್ ತೊಗೊಂಬಂದಿದ್ರೆ ಬ್ಯಾಂಕ್ ಲೋನ್. ಸೊ ಫಸ್ಟ್ ಚಾಪ್ಟ್ರಲ್ಲಿ ನಾನು ಹೇಳಿದ್ದೀನಿ ಲಯಬಿಲಿಟಿ ಅಂದರೆ ಏನು ಅಂತ. ಸೊ ಈಗ ಕ್ಯಾಪಿಟಲ್ ಒಂದು 10 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇದೊಂದು 5 ಲಕ್ಷ ಇರುತ್ತೆ ಅಂತ ಇಟ್ಕೊಳ್ಳೋಣ. ಈಗ ಒಟ್ಟು ಎಷ್ಟಾಯಿತು, 15 ಲಕ್ಷ ಆಯಿತು. ಈ 15 ಲಕ್ಷವನ್ನು ಏನು ಮಾಡ್ತಾನೆ, ಅವನು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾನೆ. ಸೊ ಬಿಲ್ಡಿಂಗ್ ಪರ್ಚೇಸ್ ಮಾಡ್ಬೋದು. ಬಿಲ್ಡಿಂಗ್ ಒಂದು 8 ಲಕ್ಷಕ್ಕೆ ಪರ್ಚೇಸ್ ಮಾಡ್ಬೋದು. ಮತ್ತು ಅವನ ಅಂಗಡಿಗೆ ಫರ್ನಿಚರ್ ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೊಂದು 7 ಲಕ್ಷ ಮಾಡ್ಬೋದು. ಸೊ 8 + 7 ಎಷ್ಟಾಯಿತು, 15 ಲಕ್ಷ ರೂಪಾಯಿ ಅಸೆಟ್ ಆಯಿತು. ಅದೇ ಥರ ಲಯಬಿಲಿಟೀಸ್ ಎಷ್ಟಿದೆ ನೋಡಿ, ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದು 10 ಲಕ್ಷ, ಬ್ಯಾಂಕಿಂದ ಸಾಲ ತಂದಿರೋದು 5 ಲಕ್ಷ, ಒಟ್ಟು ಎಷ್ಟಾಯಿತು, 15 ಲಕ್ಷ. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಜೇಷನ್ಸಲ್ಲಿ ಎಷ್ಟು ಅಸೆಟ್ಸ್ ಇರುತ್ತೋ ಅಷ್ಟೇ ಲಯಬಿಲಿಟೀಸ್ ಇರುತ್ತೆ, ಅಥವಾ ಲಯಬಿಲಿಟೀಸ್ ಎಷ್ಟಿರುತ್ತೋ ಅಷ್ಟೇ ಅಸೆಟ್ ಇರುತ್ತೆ. ಇದನ್ನು ನಾವು ಈಕ್ವೇಷನ್ ರೂಪದಲ್ಲಿ ಡ್ಯುಯಲ್ ಆಸ್ಪೆಕ್ಟನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಅಂತಂತಂದರೆ ಇದು ಇಂಟರ್ನಲ್ ಲಯಬಿಲಿಟಿ ಅಂತ ಕರಿತೀವಿ ಇದನ್ನು. ಇದು ಇಂಟರ್ನಲ್ ಲಯಬಿಲಿಟಿ, ಓನರ್ ಆಗ್ತಾನೆ. ಬ್ಯಾಂಕ್ ಅಂತಂದರೆ ಅವರು ಎಕ್ಸ್ಟರ್ನಲ್, ಹೊರಗಿನಿಂದ ನಾವು ಸಾಲವನ್ನು ತರ್ತೀವಲ್ವ, ಇದನ್ನು ಎಕ್ಸ್ಟರ್ನಲ್ ಲಯಬಿಲಿಟಿ ಅಂತ ಕರಿತೀವಿ. ಒಂದು ಇಂಟರ್ನಲ್ ಲಯಬಿಲಿಟಿ, ಇನ್ನೊಂದು ಎಕ್ಸ್ಟರ್ನಲ್ ಲಯಬಿಲಿಟಿ. ಇವೆರಡೂ ಸೇರಿ ನಾವೇನಂತ ಕರಿತೀವಿ, ಲಯಬಿಲಿಟಿ ಅಂತ. ನಮ್ಮ ಹತ್ರ ಎಷ್ಟು ಲಯಬಿಲಿಟೀಸ್ ಇರುತ್ತೋ ಅಷ್ಟೇ ಇರಬೇಕು, ಅಸೆಟ್ಸ್ ಇರಬೇಕು. ಅಸೆಟ್ ಎಷ್ಟಿರುತ್ತೋ ಅಷ್ಟೇ ಲಯಬಿಲಿಟೀಸ್ ಇರಬೇಕು. ಸೊ ಹಾಗಾಗಿ assets is equal to liabilities, liabilities is equal to asset. This is called it as dual aspect concept. Next bani system of accounting. So now we can follow two system of accounting for recording the transactions. ನಾವು ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡಬೇಕಾದ್ರೆ ಎರಡು ಸಿಸ್ಟಮನ್ನು ಫಾಲೋ ಮಾಡ್ತೀವಿ. ಒಂದು ಸಿಂಗಲ್ ಎಂಟ್ರಿ ಸಿಸ್ಟಮ್, ಇನ್ನೊಂದು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅದು ಇನ್ಕಂಪ್ಲೀಟ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಥವಾ ಅನ್ಸೈಂಟಿಫಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾಕೆ ಅದನ್ನು ಇನ್ಕಂಪ್ಲೀಟ್ ಅನ್ಸೈಂಟಿಫಿಕ್ ಅಂತಂದರೆ, ಅಂಡರ್ ದಿಸ್ ಸಿಸ್ಟಮ್ ವಿ ಕ್ಯಾನಾಟ್ ರೆಕಾರ್ಡ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ದ ಬಿಸ್ನೆಸ್. ಅಂದರೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಅಲ್ಲಿ ರೂಲ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ಕೊಂಡು ಅದರಲ್ಲಿ ಬರೆಯಲ್ಲ ನಾವು. ಅದರಿಂದ ಅದು ಕರೆಕ್ಟ್ ಪ್ರಾಫಿಟ್ ಮತ್ತು ಲಾಸನ್ನು ನಮಗೆ ಅದು ತೋರಿಸೋದಿಲ್ಲ. ಆದರೂ ಕೂಡ ಇವತ್ತು ಕೂಡ ಅದನ್ನು ಕೂಡ ನಾವು ಫಾಲೋ ಮಾಡ್ತೀವಿ. ಅಂದರೆ ಸ್ಮಾಲ್ ಬಿಸ್ನೆಸ್ ಮಾಡುವಂಥವ್ರು, ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡುವಂಥವ್ರು ಮಾತ್ರ ಈ ಸಿಂಗಲ್ ಎಂಟ್ರಿನ ಫಾಲೋ ಮಾಡ್ತಾರೆ. ಹಾಗಾಗಿ ಅದು ಇನ್ಕಂಪ್ಲೀಟ್ ಸಿಸ್ಟಮು, ಅನ್ಸೈಂಟಿಫಿಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನು ತುಂಬ ನಾವು ಎಲ್ಲ ಫಾಲೋ ಮಾಡುವಂಥದ್ದು ಯಾವುದಪ್ಪ, ದೊಡ್ಡ ದೊಡ್ಡ ಆರ್ಗನೈಜೇಷನಿಗೆ ಇನ್ಫೋಸಿಸ್ ಇರ್ಬೋದು, ಅಥವಾ ಫಿಲಿಪ್ಸ್ ಇರ್ಬೋದು, ಸ್ಯಾಮ್ಸಂಗ್ ಕಂಪ್ನಿ ಇರ್ಬೋದು, KSRTC ಅಕೌಂಟ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು, ಅಥವಾ ನಮ್ಮ ಕಾಲೇಜಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡೋದಾಗಿರ್ಬೋದು, ನಾವೆಲ್ಲರೂ ಕೂಡ ಮಾಡುವಂಥದ್ದು ಯಾವುದಪ್ಪ ಅಂತಂದರೆ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗು. ಇದನ್ನು ನಾವು ಎಲ್ಲರೂ ಕೂಡ ಫಾಲೋ ಮಾಡ್ತೀವಿ. ಯಾಕೆ ಅಂತಂದರೆ ಇಟ್ಸ್ ಎ
ಕಂಪ್ಲೀಟ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಇಟ್ ಇಸ್ ಎ ಸೈಂಟಿಫಿಕ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಹೇಳ್ತೀವಿ. ಯಾಕೆಂತಂದರೆ ಈ ಸಿಸ್ಟಮಲ್ಲಿ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಈಸ್ ಪ್ರಾಪರ್ಲಿ ರೆಕಾರ್ಡೆಡ್. ಅಂದರೆ ಏನೇನು ಟ್ರಾನ್ಸಾಕ್ಷನ್ಸ್ ನಡೀತೋ ಅದು ದೊಡ್ಡ ಅಮೌಂಟ್ ಇರ್ಬೋದು, ಸ್ಮಾಲ್ ಅಮೌಂಟ್ ಇರ್ಬೋದು, ಆಲ್ ಟ್ರಾನ್ಸಾಕ್ಷನ್ಸ್ ಆರ್ ಟು ಬಿ ರೆಕಾರ್ಡೆಡ್ ಅಕಾರ್ಡಿಂಗ್ ಟು ದ ರೂಲ್. ಅಂದರೆ ಅಕೌಂಟೆನ್ಸಿಯಲ್ಲಿ ಏನು ರೂಲ್ಗಳನ್ನು ಹೇಳಿದಾರೋ ಎಕ್ಸ್ಪರ್ಟ್ಸು ಆ ರೂಲನ್ನು ಅನುಸರಿಸಿಕೊಂಡು ಅಕಾರ್ಡಿಂಗ್ ಟು ದ ರೂಲ್ಸ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸು. ವಿ ಆರ್ ಗೋಯಿಂಗ್ ಟು ಫಾಲೋ ದ ಪ್ರಿನ್ಸಿಪಲ್ಸ್, ವಿ ಆರ್ ಗೋಯಿಂಗ್ ಟು ಫಾಲೋ ದ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸು. ಈ ಅವರು ಹೇಳಿರುವಂತಹ ಎಲ್ಲ ಕಾನ್ಸೆಪ್ಟ್ಸು, ಕನ್ವೆನ್ಷನ್ಸು, ಪ್ರಿನ್ಸಿಪಲ್ಸು, ರೂಲ್ಸನ್ನು ನಾವೇನು ಮಾಡ್ತೀವಿ ಕರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ಜರ್ನಲ್ ಎಂಟ್ರೀಸನ್ನು ಏನು ಮಾಡ್ತೀವಿ ರೆಕಾರ್ಡ್ ಮಾಡ್ತೀವಿ. ಯಾವ ಸಿಸ್ಟಮಲ್ಲಿ? ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಲ್ಲಿ. ಯಾವಾಗ ನಾವು ರೂಲ್ಸು ಮತ್ತು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡ್ತೀವೋ ಡೆಫಿನೆಟ್ಲಿ ಅಥವಾ ಆಬ್ವಿಯಸ್ಲಿ ಇಟ್ ಶೋಸ್ ದ ಕರೆಕ್ಟ್ ಪ್ರಾಫಿಟ್ ಆರ್ ಲಾಸ್ ಆರ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಈ ಒಂದು ಸಿಸ್ಟಮನ್ನು ನಾವು ಎಲ್ಲರೂ ಅಂದರೆ 90% ಆ್ಯಂಡ್ ಎಬವ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ನಾವು ಬಳಸುವಂತಹ ಒಂದು ಸಿಸ್ಟಮ್ ಯಾವುದಪ್ಪ ಅಂತಂದರೆ ಡಬಲ್ ಎಂಟ್ರಿ ಸಿಸ್ಟಮ್. ಬಿಕಾಸ್ ಇಟ್ ಶೋಸ್ ಎಕ್ಸಾಕ್ಟ್ ಪ್ರಾಫಿಟ್ ಅಥವಾ ಎಕ್ಸಾಕ್ಟ್ ಲಾಸ್, ನಿಖರವಾದಂಥ ಪ್ರಾಫಿಟ್ ಮತ್ತು ಲಾಸನ್ನು ತೋರಿಸೋದ್ರಿಂದ ವಿ ಫಾಲೋ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಇದನ್ನು ನಾವು ಫಾಲೋ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನು ಬೇಸಿಸ್ ಆಫ್ ಅಕೌಂಟಿಂಗ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕಾಗತ್ತೆ. 2 ಥರ ನಾವು ಟ್ರಾನ್ಸಾಕ್ಷನ್ಸ್ಗಳನ್ನು ನಮ್ಮ ಬುಕ್ಸಲ್ಲಿ ರೆಕಾರ್ಡ್ ಮಾಡ್ಬೋದು. ಕ್ಯಾಶ್ ಬೇಸಿಸಲ್ಲಾದ್ರೂ ಮಾಡ್ಬೋದು ಅಥವಾ ಅಕ್ರೂವಲ್ ಬೇಸಿಸಲ್ಲಿ ಬೇಕಾದ್ರೂ ಕೂಡ ಮಾಡ್ಬೋದು. ನೋಡಿ ಅಲ್ಲೇ ಹೇಳ್ತಾ ಇದೆ ಕ್ಯಾಶ್ ಬೇಸಿಸ್ ಅಂತಂದರೆ ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಎಂಟ್ರೀಸ್ ಓನ್ಲಿ ವೆನ್ ಕ್ಯಾಶ್ ಈಸ್ ರಿಸೀವ್ಡ್, ವೆನ್ ಕ್ಯಾಶ್ ಈಸ್ ಪೇಯ್ಡ್. ಅಂದರೆ ಈ ಸಿಸ್ಟಮಲ್ಲಿ ನಾವೇನಾದ್ರು ರೆಕಾರ್ಡ್ ಮಾಡಿದಾಗ ಕ್ಯಾಶ್ ಬೇಸಿಸಲ್ಲಿ ನಗದು ಆಧಾರದ ಮೇಲೆ ಹಣ ಬಿಸ್ನೆಸ್ಗೆ ಬಂದಿದ್ರೆ ಮಾತ್ರ ಆ್ಯಕ್ಚುವಲಾಗಿ ಅಮೌಂಟ್ ಬಂದಿರಬೇಕು. ಆ್ಯಕ್ಚುವಲಾಗಿ ಅಮೌಂಟು ಬಿಸ್ನೆಸ್ಸಿಂದ ಹೋಗಿರ್ಬೋದು. ಆ್ಯಕ್ಚುವಲ್ ಕ್ಯಾಶ್ ರಿಸೀವ್ಡ್ ಆರ್ ಆ್ಯಕ್ಚುವಲ್ ಕ್ಯಾಶ್ ಪೇಯ್ಡ್, ಸಚ್ ಟ್ರಾನ್ಸಾಕ್ಷನ್ಸ್ ಓನ್ಲಿ ರೆಕಾರ್ಡೆಡ್. ಅದನ್ನು ನಾವೇನಂತ ಕರಿತೀವಿ ಕ್ಯಾಶ್ ಬೇಸಿಸ್ ಅಂತ ಕರಿತೀವಿ. ಓನ್ಲಿ ದೋಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ವೆನ್ ಎವರ್ ವಿ ರಿಸೀವ್ ದ ಕ್ಯಾಶ್ ಆರ್ ವೆನ್ ಎವರ್ ವಿ ಪೇ ದ ಕ್ಯಾಶ್. ಅಂದರೆ ಎಕ್ಸಾಂಪಲ್ ಈಗ ಸ್ಯಾಲರಿ ಪೇಯ್ಡ್. ಸೊ 1 ಮಂತ್ ಆದ ತಕ್ಷಣ ನಾನೇನು ಮಾಡ್ಬೋದು, ನಾನು ಒಂದು ಅಂಗಡಿಯನ್ನು ಇಟ್ಕೊಂಡಿದ್ರೆ ಅಂಗಡಿಯ ಹುಡುಗನಿಗೆ ಏನು ಮಾಡ್ಬೋದು, ನಾನು ಸ್ಯಾಲ್ರಿಯನ್ನು ಕೊಡ್ತೀನಿ ಅಂದರೆ ಕ್ಯಾಶಲ್ಲಾದ್ರೂ ಕೊಟ್ಟಿರ್ಬೋದು ಅಥವಾ ಚೆಕ್ಕಲ್ಲಾದ್ರೂ ಕೊಟ್ಟಿರ್ಬೋದು. ಅಂದರೆ ಕ್ಯಾಶ್ ಹೋಗಿದೆ. ಸೊ 10,000 ರೂಪೀಸ್ ಕ್ಯಾಶ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ಸು. ರೆಂಟ್ ಪೇಯ್ಡ್, ವೇಜಸ್ ಪೇಯ್ಡ್, ಅಡ್ವರ್ಟೈಸ್ಮೆಂಟ್ ಪೇಯ್ಡ್. ಅಂದರೆ ಅವೆಲ್ಲ ಖರ್ಚನ್ನು ನಾವು ಮಾಡಿರಬೇಕು, ಕ್ಯಾಶನ್ನು ಕೊಟ್ಟಿರಬೇಕು. ಅದನ್ನು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಇನ್ಕಮ್ ಅಷ್ಟೇ ರಿಸೀವ್ ಆಗಿರಬೇಕು. ಯಾವುದು? ಈಗ ಕ್ಯಾಶ್ ಸೇಲ್ಸ್ ಅಂತ ಹೇಳ್ತೀವಿ. ಕ್ಯಾಶ್ ಸೇಲ್ಸ್ ಅಂತಂದರೆ ನಾವು ಹಣವನ್ನು ಪಡೆದುಕೊಂಡು ವಸ್ತುಗಳನ್ನು ಮಾರಾಟವನ್ನು ಮಾಡಿದಾಗ ಹಣ ಏನಾಗುತ್ತೆ ನಮಗೆ ಕಸ್ಟಮರಿಂದ ಬಂದಿರುತ್ತೆ. ಆಗಾಗ ನಾವೇನು ಮಾಡ್ತೀವಿ ಅದನ್ನು ಕ್ಯಾಶ್ ಸೇಲ್ ಅಂದ್ಬಿಟ್ಟು ನಮ್ಮ ಕ್ಯಾಶ್ ಬುಕ್ಕಲ್ಲಿ ಅದನ್ನು ರೆಕಾರ್ಡ್ ಮಾಡ್ತೀವಿ. ಕ್ಯಾಶ್ ಸೇಲ್ಸ್ ಆಗಿರ್ಬೋದು. ಇಂಟ್ರೆಸ್ಟ್ ರಿಸೀವ್ಡ್, ಯಾರಿಗೋ ನಾನು ಏನು ಮಾಡಿರ್ತೀನಿ ಲೋನ್ ಕೊಟ್ಟಿರ್ತೀನಿ, ಅವ್ರು ನನಗೆ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಅದನ್ನ ರಿಸೀವ್ ಮಾಡ್ಕೊಂಡಾಗ ದಟ್ ಈಸ್ ಆಲ್ಸೋ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್. ಸೊ ಈ ಥರ ಕ್ಯಾಶ್ ಬೇಸಿಸಲ್ಲಿ ಬರಿತಾ ಹೋಗ್ತೀವಿ. ಅದು ಕ್ಯಾಶ್ ಬೇಸಿಸ್ ಅಕೌಂಟಿಂಗ್ ಅಂತ ಹೇಳ್ಬೋದು. ಇನ್ನೊಂದು ಅಕ್ರೂವಲ್ ಬೇಸಿಸು ಕೂಡ ನಾವು ಏನು ಮಾಡ್ತೀವಿ ಫಾಲೋ ಮಾಡ್ತೀವಿ. ಅಕ್ರೂವಲ್ ಬೇಸಿಸಲ್ಲಿ ಏನಾಗುತ್ತೆ ಅಂತಂದರೆ ರೆವಿನ್ಯೂಸ್ ಅಂತಂದರೆ ಆದಾಯ ಅಂತ. ರೆವಿನ್ಯೂಸ್ ಅಂತಂದರೆ ನಿಮಗೆ ಆದಾಯ. ಕಾಸ್ಟ್ ಅಂತಂದರೆ ಖರ್ಚು ಅಂತ. ಕಾಸ್ಟ್ ಅಂದರೆ ಖರ್ಚು. ಆರ್ ರೆಕಗ್ನೈಸ್ಡ್ ಅನ್ನು ಗುರುತಿಸೋದು ಯಾವಾಗ ಅಂತಂದರೆ ವೆನ್ ದೇ ಅಕ್ಕರ್ ಅಂತ. ಅಂತಂದರೆ ನೀವು ಯಾವುದೇ ಒಂದು ಟ್ರಾನ್ಸಾಕ್ಷನ್ಸನ್ನು ಮಾಡಿದರೆ ಅದರದ್ದು ಕ್ಯಾಶ್ ಕೊಟ್ಟಿರೋದಿಲ್ಲ. ಸೊ ಕ್ಯಾಶ್ ಕೊಟ್ಟಿರೋದಿಲ್ಲ, ಆದರೆ ಅದು ಟ್ರಾನ್ಸಾಕ್ಷನ್ಸ್ ಏನಾಗಿರುತ್ತೆ ಅಲ್ಲಿ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಅಂಗಡಿಯನ್ನು ಬಾಡಿಗೆಗೆ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ತೊಗೊಂಡಿದ್ದೀರಾ, 1 ತಿಂಗಳಾದಮೇಲೆ ಏನು ಮಾಡಬೇಕು, ನೀವು ನಿಮ್ಮ ಓನರ್ಗೆ ರೆಂಟನ್ನು ಕೊಡಬೇಕು. ರೆಂಟನ್ನು ಪೇ ಮಾಡಿದ್ರೆ ಅದು ರೆಂಟ್ ಪೇಯ್ಡ್ ಆಗುತ್ತೆ, ಅದು ಕ್ಯಾಶ್ ಬೇಸಿಸು. ನಿಮ್ಮ ಹತ್ರ ಕ್ಯಾಶ್ ಇಲ್ಲ, ಹಾಗಾಗಿ ನೀವು ಓನರ್ಗೆ ಏನು ಮಾಡ್ತೀರಾ, ಕೊಟ್ಟಿಲ್ಲ. ಸೊ ನೀವು ಕೊಡದೇ ಇದ್ದಾಗ ಏನಾಗುತ್ತೆ, ಅದು ಅಕ್ರೂವಲ್ ಬೇಸಿಸ್ ಆಗುತ್ತೆ. ಏನಾಗುತ್ತೆ, ಅದು ಅಕ್ರೂವಲ್ ಬೇಸಿಸ್ ಅಂತಂದರೆ ನಾವು ಆ ವರ್ಷಕ್ಕೆ ಸಂಬಂಧಪಟ್ಟದು ಯಾವಾಗ ಅಕ್ಕರಾಯಿತು ಅಂತ ಅದನ್ನು ನಾವು ನೋಡ್ತೀವಿ. ಹಾಗಾಗಿ ಅಲ್ಲಿ ವೆದರ್ ವಿ ಪೇಯ್ಡ್ ಕ್ಯಾಶ್ ಆರ್ ನಾಟ್, ನಾವು ಕ್ಯಾಶ್ ಕೊಟ್ಟಿದ್ದೀವಾ ಇಲ್ವಾ ಅದು ಲೆಕ್ಕಕ್ಕೆ ಬರೋಲ್ಲ. ಅದು ಟ್ರಾನ್ಸಾಕ್ಷನ್ಸ್ ಆಗಿದೆ, ಅದು ಈ ವರ್ಷಕ್ಕೆ ನಮಗೆ ಸಂಬಂಧಪಟ್ಟಿರೋದ್ರಿಂದ ರೆಂಟನ್ನು ಇವಾಗ ಕೊಡದೇ ಇರ್ಬೋದು, ಮುಂದಿನ ತಿಂಗಳು ಏನು ಮಾಡ್ತೀವಿ ನಾವು 2 ತಿಂಗಳದನ್ನು ಒಟ್ಟಿಗೆ ಕೊಡ್ತೀವಿ. ಆ ಥರ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಅದನ್ನು ಹೇಳ್ಬೋದು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ರೆಂಟ್ ಡ್ಯೂ ಅಥವಾ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ.
ಸೊ ಅದೇ ಥರ ಔಟ್ಸ್ಟ್ಯಾಂಡಿಂಗ್ ಇನ್ಕಮು ಅಷ್ಟೇ. ಈಗೆಲ್ಲ ಬ್ಯಾಂಕಲ್ಲಿ ನಾವೇನು ಮಾಡಿರ್ತೀವಿ, 1 ಇಯರ್ಗೆ ಡೆಪಾಸಿಟ್ ಮಾಡಿರ್ತೀವಿ 1 ಲಕ್ಷ ರೂಪಾಯಿನ. ಬ್ಯಾಂಕಿಂದ ಇಂಟ್ರೆಸ್ಟನ್ನು ರಿಸೀವ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ಅದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಸೊ ಕೆಲವು ಸರಿ ನಮಗೆ ಇಂಟ್ರೆಸ್ಟ್ ಇನ್ನೂ ಕ್ರೆಡಿಟ್ ಆಗಿರೋದಿಲ್ಲ, ಅಂದರೆ ನಮ್ಮ ಅಕೌಂಟಿಗೆ ಬಂದಿರೋದಿಲ್ಲ, ಬಟ್ ವಿ ಆರ್ ರಿಸೀವೇಬಲ್ ಅಂತಂದರೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಪಡಿತೀವಿ ಅಂತ ಗೊತ್ತಾಯ್ತಾ. ಪೇಯಬಲ್ ಅಂತಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೊಡಬೇಕಾಗುತ್ತದೆ ಅಂತ. ಪೇಯಬಲ್ ಅಂದರೆ ಕೊಡಬೇಕಾಗುತ್ತದೆ ಅಂತ. ಪೇಯ್ಡ್ ಅಂತಂದರೆ ಕೊಟ್ಟಾಗಿದೆ ಅಂತ, ಕೊಟ್ಟಿದ್ದೀವಿ ಅಂತ. ಅದೇ ಥರ ಇನ್ಕಮ್ ಅಂದರೆ ರಿಸೀವೇಬಲ್ ಅಂತ ಹೇಳ್ತೀವಿ. ರಿಸೀವ್ಡ್ ಅಂತಂತಂದರೆ ನಿಮ್ಗೆ ಹಣ ಬಂದಿದೆ ಅಂತ, ನಿಮ್ಮ ಬಿಸ್ನೆಸ್ಗೆ ಹಣ ಬಂದಿದೆ, ಅದು ಕ್ಯಾಶ್ ಟ್ರಾನ್ಸಾಕ್ಷನು. ವಿ ಆರ್ ರಿಸೀವೇಬಲ್ ಅಂತಂದಾಗ ಏನು ಹೇಳ್ತೀವಿ, ಅದನ್ನು ವಿ ಆರ್ ಗೋಯಿಂಗ್ ಟು ರಿಸೀವ್ ದ ಇನ್ಕಮ್ ಇನ್ ಫ್ಯೂಚರ್, ಮುಂದಿನ ದಿನಗಳಲ್ಲಿ ಆ ಒಂದು ಆದಾಯವನ್ನು ನಾವು ಪಡೆದುಕೊಳ್ಳುತ್ತೇವೆ ಅಂತ ಹೇಳ್ತೀವಿ. ಅದರಿಂದ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವೇನಂತ ಕರಿತೀವಿ, ಅಕ್ರೂವಲ್ ಬೇಸಿಸ್ ಅಂತ. ಸೊ ಇದನ್ನು ಕೂಡ ನಾವೇನು ಮಾಡ್ತೀವಿ, ಬುಕ್ಸ್ ಆಫ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾವುದನ್ನು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು ಅಥವಾ ಅಕ್ರೂವಲ್ ಬೇಸಿಸಲ್ಲಿ ನಡೆದಿರುವಂತಹ ಟ್ರಾನ್ಸಾಕ್ಷನ್ಸು. ಇಷ್ಟು ನೀವು ಈ ಒಂದು ಸೆಕೆಂಡ್ ಚಾಪ್ಟರಲ್ಲಿ ಅರ್ಥವನ್ನು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಾಬ್ಲಮ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಆವಾಗ ಅದನ್ನು ನೀವು ತುಂಬ ಸುಲಭವಾಗಿ ಏನು ಮಾಡ್ಬೋದು, ಅರ್ಥ ಮಾಡ್ಕೋಬೋದು.